ದೇಶದ ಹಾಗೂ ಆದಿವಾಸಿ ಎಲ್ಲ ಭಾರತೀಯರಿಗೆ 70ನೇ ಉತ್ಸವದ ಶುಭಾಶಯಗಳನ್ನು ಕೊಡ್ತಾರೆ. ಇವತ್ತು ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ಮಾಡಿದ ಎಲ್ಲ ನಮ್ಮ ಹಿರಿಯರಿಗೆ, ಸಂಘ ಸಂಸ್ಥೆಗಳಿಗೆ ಇವತ್ತು ವಿಜಯಪುರ ಜಿಲ್ಲೆಯಿಂದ ಕರ್ನಾಟಕ ರಾಜ್ಯ ಮತ್ತು ಇಡೀ ದೇಶದಲ್ಲಿ ಈ ಸ್ವಾತಂತ್ರ್ಯ ತಪ್ಪಿಸಿಕೊಡ್ಲಿಕ್ಕೆ ತ್ಯಾಗ, ಬಲಿದಾನ, ಸರ್ವಸ್ವವನ್ನ ಕಳೆದುಕೊಂಡು ಹೋರಾಟ ಮಾಡುವಂತ ಎಲ್ಲ ನಮ್ಮ ಹಿರಿಯರಿಗೆ ನಾನು ನನ್ನ ಅತ್ಯಂತ ಭಕ್ತಿ ಮತ್ತು ಶ್ರದ್ಧೆಯಿಂದ ಅವರಿಗೆ ನಾನು ನಮನಗಳನ್ನು ಸಲ್ಲಿಸ್ತೇನೆ. ನಾಡಿನ ಸಮಸ್ತ ಮಹಾಜನತೆಗೆ 80ನೇ ಸ್ವಾತಂತ್ರ್ಯ ದಿನಾಚರಣೆ ಹಾರ್ದಿಕ ಶುಭಾಶಯಗಳು. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್. ಮೊಟ್ಟ ಮೊದಲಿಗೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಕೊಡುವಲ್ಲಿ ತನ್ನ ತ್ಯಾಗ ಬಲಿದಾನ ನೀಡಿದಂಥ ಮಹಾಪುರುಷರಿಗೆ ಮತ್ತು ನಮ್ಮ ದೇಶದ ಎಲ್ಲ ಯೋಧರಿಗೆ ಕೋಟಿ ಕೋಟಿ ನಮನಗಳನ್ನು ಸಲ್ಲಿಸುತ್ತಾ ಇವತ್ತು 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳನ್ನು ಸಮಸ್ತ ನಾಡಿನ ಜನತೆಗೆ ಸಲ್ಲಿಸುತ್ತೇನೆ. ಎಲ್ಲರಿಗೆ ನಮಸ್ಕಾರ. ನಾನು ಅಬ್ದುಲ್ ರಜಾಕ್ ವರ್ತಿ, ಮಾಜಿ ಮಹಾನಗರ ಪಾಲಿಕೆ ಸದಸ್ಯ, ಕಾಂಗ್ರೆಸ್ ಮುಖಂಡರಾದಂಥ ಬಿಜಾಪುರದಲ್ಲಿ. ಈ ಸಮಸ್ತ ಬಿಜಾಪುರ ಎಲ್ಲ ಮತ ಬಂದವರಿಗೆ ಹಾಗೂ ನಮ್ಮ ಕರ್ನಾಟಕದ ಇಡೀ ದೇಶದಂತೆ ಶುಭಾಶಯಗಳು. ಎಲ್ಲರೂ ನಾವು ಇವತ್ತು ಒಂದಾಗಿ ಒಕ್ಕೂಟಾಗಿ ನಮ್ಮ ದೇಶವನ್ನು ಕಟ್ಟಬೇಕಾಗಿದೆ. ಈ ಯಾವುದೇ ಒಂದು ವಿಷಯಕ್ಕೆ ನಾವು ಒಳಗಡೆ ಇದು ಮಾಡಿದಾಗ ಬೇರೆಯವರು ಬಂದ ಹಾವಿ ಆಗ್ತಾರೆ. ಆದ್ದರಿಂದ ನಮ್ಮ ಸಮಾಜ ಒಳಗಾಗಲಿ, ನಮ್ಮ ದೇಶ ಒಳಗಾಗಲಿ ಎಲ್ಲ 150 ಕೋಟಿ ಜನರು ನಾವು ವಿಶ್ವಗುರು ಮಾಡಬೇಕಾದ್ರೆ ಎಲ್ಲ ಭಾವೈಕ್ಯತೆಯಿಂದ, ಎಲ್ಲ ಪ್ರೀತಿ ವಿಶ್ವಾಸದಿಂದ ಎಲ್ಲರೂ ಒಕ್ಕಟ್ಟಾಗಿ ನಾವು ದೇಶವನ್ನು ಕಟ್ಟಿದರೆ ಮಾತ್ರ ಕಟ್ಟಲಿಕ್ಕೆ ಸಾಧ್ಯದ. ನಮ್ಮ ಏನು ವಿದ್ಯಾರ್ಥಿಗಳು ಅದ, ಮುಂದಿನ ನಮ್ಮ ದೇಶದ ಭವಿಷ್ಯದ ಅವ್ರ ಬಗ್ಗೆ ಎಲ್ಲರೂ ನಾವು ವಿದ್ಯಾವಂತ ಸಲುವಾಗಿ ವಿದ್ಯಾವಂತರು ಮಾಡಿದಾಗ ನಮ್ಮ ದೇಶ ವಿದ್ಯಾವಂತರಾಗತ್ತೆ, ನಾವು ಮುಂದುವರಲಿಕ್ಕೆ ಸಾಧ್ಯದ. ಪ್ರತಿ ಒಂದು ಏರಿಯಾನಲ್ಲಿ ಯಾವುದೇ ಸಮಾಜದವ್ರು ಇರಲಿ, ನಮ್ಮ ಮಕ್ಕಳಿಗೆ ವಿದ್ಯಾವಂತ ಮಾಡಬೇಕನ್ನೋದು ಒಂದು ಮುಖ್ಯ ಗುರಿ ಆಗಬೇಕು. ನಾವೆಲ್ಲರೂ ಒಕ್ಕಟ್ಟಾಗಿ ನಮ್ಮ ದೇಶದ ಸ್ವಾತಂತ್ರ್ಯನ ಸುಮಾರು 80 ವರ್ಷದಿಂದ ನಾವು ಆಚರಿಸ್ಕೊಂಡು ಬಂದೀವಿ. ಮುಂದಾದರೂ ಕೂಡ ಇದೇ ಪ್ರಮಾಣದಾಗ ನಾವು ಹೆಚ್ಚಿನ ಪ್ರಮಾಣದಲ್ಲಿ ನಮ್ಮ ದೇಶ ಸ್ವಾತಂತ್ರ್ಯ ಇದು ಹಬ್ಬ ಅಂದ್ರೆ ಇಡೀ ಜಗತ್ತಿಗೆ ಮಾದರಿಯಾದಂಥ ಎಲ್ಲ ಸಮಾಜದ ಎಲ್ಲ ಜಾತ್ಯಾಗ ಎಲ್ಲರೂ ಕೂಡಿ ಒಕ್ಕಟ್ಟು ಒಂದೇ ಸಮಯದಲ್ಲಿ ಪ್ರದರ್ಶನ ಮಾಡುವಂಥ ಹಬ್ಬ ಯಾವುದಿರ್ತಂದು ನಮ್ಮ ದೇಶದ 15ನೇ ಆಗಸ್ಟು 1947 ಇಲ್ಲಿವರೆಗೆ ನಾವು ಸುಮಾರು 80 ವರ್ಷ ಮಾಡ್ಕೊಂಡು ಬಂದೀವಿ. ನಾವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾರ್ಗದರ್ಶನದಿಂದ, ಅವರು ಬರೆದಂಥ ಸಂವಿಧಾನದಿಂದ ನಾವೆಲ್ಲರೂ ಬಾಳೋಣ, ನಾವು ಒಂದೇ ಆಗೋಣ ಅಂತ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್, ಜೈ ಭೀಮ್. ಎಲ್ರಿಗೂ 80ನೇ ವರ್ಷದ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನ ಕೋರ್ತಾ, ಇವತ್ತು ನಮ್ಮ ದೇಶ ಸ್ವತಂತ್ರ ಆಗಿ ನಮಗೆ ಸ್ವಾತಂತ್ರ್ಯ ಸಿಕ್ಕು 80 ವರ್ಷ ಆಯಿತು. 1947 ಅದಕ್ಕಿಂತ ಪೂರ್ವದಲ್ಲಿ ಸ್ವತಂತ್ರ ನಮಗೆ ಸಿಗಬೇಕಾದ್ರೆ ಹಂಗೆ ಸುಮ್ಮನೆ ಬರಲಿಲ್ಲ. ಇದರಿಂದ ಲಕ್ಷಾಂತರ ಮಹನೀಯರು ತಮ್ಮ ಜೀವನವನ್ನ ತ್ಯಾಗ ಮಾಡಿ ಈ ದೇಶಕ್ಕೆ ಸ್ವಾತಂತ್ರ್ಯವನ್ನ ತಂದು ಕೊಟ್ಟಿದ್ದಾರೆ. ನಾನು ಯುವಜನತೆಗೆ ಹೇಳಕ್ಕೆ ಬಯಸ್ತೀನಿ, ಈ ಸ್ವಾತಂತ್ರ್ಯ ಉತ್ಸವದ ಅಂಗವಾಗಿ ತಾವೆಲ್ಲರೂ ಯುವಕರು ದೇಶದ ಬಗ್ಗೆ ಅಭಿಮಾನ, ಸ್ವಾಭಿಮಾನ, ಗೌರವ, ಆಮೇಲೆ ನೆಲ, ಜಲ ಇವೇನು ಬರ್ತಾವಲ್ಲ, ಇವು ಎಲ್ಲದಕ್ಕೂ ಜಾತಿ ಬಿಟ್ಟು, ಪಕ್ಷ ಬಿಟ್ಟು ಎಲ್ಲರೂ ಕೂಡಿ ದೇಶದ ಬಗ್ಗೆ ಒಂದು ಒಕ್ಕಟ್ಟನ್ನ
ಪ್ರದರ್ಶನ ಮಾಡುವಂಥದ್ದು ಈ ನಮಗೆ ಸ್ವತಂತ್ರ ಸಿಕ್ಕ ದಿನ. ಯಾಕಂತಂದ್ರೆ ನಾವು ಏನೇನೇನೇ ಇರ್ಬೋದು, ಆದ್ರೆ ದೇಶದ ಬಗ್ಗೆ ಬಂದಾಗ ನಾವೆಲ್ಲರೂ ಒಟ್ಟಾಗಿ ಒಕ್ಕಟ್ಟಾಗಿ ಒಂದು ಗೌರವ ಸಲ್ಲಿಸುವಂಥದ್ದು. ಮತ್ತು ಹಿಂದೆ ಸ್ವಾತಂತ್ರ್ಯ ತಂದು ಕೊಡ್ಲಾಕ ಅನೇಕ ಮಹಿಳೆಯರು, ನಾನು ಒಬ್ರದ್ದು ಇಬ್ಬರದ್ದು ಹೆಸರು ಹೇಳೋದಕ್ಕಿಂತ ಲಕ್ಷಾಂತರ ಜನ ಏನು ತಮ್ಮ ಜೀವನವನ್ನೇ ತ್ಯಾಗ ಮಾಡಿ ಸ್ವತಂತ್ರವನ್ನ ನಮ್ಮ ದೇಶಕ್ಕೆ ಕೊಟ್ಟಿದ್ದಾರೆ. ನಾವು ಕೂಡ ಆ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿ ಮಡಿದಂತ ಮಹನರಿಗೆ ಕೂಡ ನಾವು ಋಣಿಯಾಗಿ ಅವರಿಗೂ ಕೂಡ ನಾವು ಗೌರವ ಸಲ್ಲಿಸುವಂಥದ್ದು ಇವತ್ತಿನ ದಿವಸ. ಯುವಕರಿಗೆ ಒಂದು ನಾನು ಕಿವಿಮಾತು ಹೇಳಕ್ಕೆ ಬಯಸ್ತೇನೆ. ಸ್ವತಂತ್ರ ಆದಂತ ನಮ್ಮ ದೇಶದಲ್ಲಿ ಯುವಕರೆಲ್ಲರೂ ಕೂಡಿ, ಯಾಕಂತಂದ್ರೆ ಯುವಕರ ಪಾತ್ರ ಬಹಳ ಮಹತ್ವದ್ದು. ತಾವೆಲ್ಲರೂ ದುಶ್ಚಟಕ್ಕೆ ಬಲಿಯಾಗ್ದೇನೆ ನಮ್ಮ ದೇಶದ ಒಬ್ಬ ಪ್ರಜೆಯಾಗಿ ಮತ್ತು ಮುಂದಿನ ದೇಶದ ಭವಿಷ್ಯದ ನೀವು ಏನೇನೋ ಆಗ್ಬೋದು, IAS ಆಗ್ಬೋದು, IPS ಆಗ್ಬೋದು, ನಾಯಕರಾಗಬಹುದು, ನೀವು ಯಾರಾದ್ರೂ ರಾಜಕೀಯಕ್ಕೆ ಬಂದ್ರೆ ಏನೇನೋ ಆಗ್ಬೋದು. ಅದಕ್ಕಾಗಿ ದುಶ್ಚಟಕ್ಕೆ ತಾವು ಯಾರು ಬಲಿ ಆಗ್ಬಾರ್ದು ಅಂತೇಳಿ ನಾನು ತಮ್ಮಲ್ಲಿ ಒಂದು ಈ ಸ್ವತಂತ್ರ ದಿನದ ಒಂದು ಶುಭಾಶಯದಲ್ಲಿ ತಮಗೆ ಮನವಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ಭಾರತ ದೇಶದ 80ನೇ ವರ್ಷದ ಸ್ವಾತಂತ್ರ್ಯ ಉತ್ಸವದ ಎಲ್ಲ ಸಮಾಜ ಎಲ್ಲ ವರ್ಗದವರಿಗೆ ನಾನು ಶುಭಾಶಯ ಹೇಳಲಿಕ್ಕೆ ಬಯಸ್ತೀನಿ. ಬರುವಂಥ ದಿನಮಾನದಲ್ಲಿ ತಾವು SC ST OBC ಜನ ನಮ್ಗೆ ನಿಜವಾದ ಸ್ವಾತಂತ್ರ್ಯ ಸಿಗಬೇಕಂದ್ರೆ ನೀವು ಹೋರಾಟ ಮಾಡಬೇಕಾಗ್ತದೆ. ಆ ದಿಶೆಯಲ್ಲಿ SC ST OBC ಆ್ಯಂಡ್ ಮೈನಾರಿಟಿ ಜನ ಯಾವುದೇ ಹೋರಾಟಕ್ಕೆ ಸಿದ್ಧರಾಗಬೇಕಂತ ಹೇಳಿ ಇದೇ ಸಂದರ್ಭದಲ್ಲಿ ಕಳಕಳಿ ಪೂರ್ವಕ ವಿನಂತಿ ಮಾಡ್ಕೊತೀನಿ. 80ನೇಯ ಭಾರತ ದೇಶದ ಸ್ವಾತಂತ್ರ್ಯೋತ್ಸವದ ಅಭಿನಂದನೆಗಳನ್ನ ನಮ್ಮ ನಾಡಿನ ಜನತೆಗೆ ತಿಳಿಸುತ್ತಾ 1947 ಆಗಸ್ಟ್ 15ರಂದು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದು ಸಿಕ್ಕಿತ್ತು. ಆ ಸ್ವಾತಂತ್ರ್ಯವನ್ನು ತಂದುಕೊಡುವಲ್ಲಿ ಮಹಾನ್ ನಾಯಕರಾದಂತಹ ಮಹಾತ್ಮ ಗಾಂಧೀಜಿಯವರು, ಸುಭಾಷ್ ಚಂದ್ರ ಬೋಸ್ರವರು, ವಲ್ಲಭಭಾಯಿ ಪಟೇಲ್ ರವರು, ತಾತ್ಯಾ ಟೋಪಿರವರು, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿರವರು, ನಮ್ಮ ನಾಡಿನ ಕಿತ್ತೂರು ರಾಣಿ ಚೆನ್ನಮ್ಮಾಜಿಯವರು, ಸಂಗೊಳ್ಳಿ ರಾಯಣ್ಣರವರು, ಹೀಗೆ ನಮ್ಮ ನಾಡಿನ ಹಾಗೂ ನಮ್ಮ ದೇಶದ ಮಹಾನ್ ನಾಯಕರೆಲ್ಲರೂ ತಮ್ಮ ತ್ಯಾಗ, ತಮ್ಮ ಜೀವವನ್ನೇ ನಮ್ಮ ದೇಶದ ಸ್ವತಂತ್ರಕ್ಕಾಗಿ ಬಲಿಕೊಟ್ಟು ಸುಮಾರು 300 ವರ್ಷಗಳ ಕಾಲ ಬ್ರಿಟಿಷರು ನಮ್ಮ ದೇಶದ ಸಂಪತ್ತನ್ನೇ ಲೂಟಿ ಮಾಡಿ ನಮ್ಮ ಜನರಲ್ಲೇನೆ ಜಗಳ ಹಚ್ಚಿ ಅವರು ತಮ್ಮ ಆಡಳಿತವನ್ನು ನಡೆಸಿದರು. ಅಂಥವರನ್ನ ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ಸತ್ಯಾಗ್ರಹವನ್ನು ಮಾಡಿ ಇವತ್ತು ನಮಗೆಲ್ಲ ಸ್ವತಂತ್ರವನ್ನ ಸಿಗಲಿಕ್ಕೆ ಇವರೆಲ್ಲ ಕಾರಣೀಕರ್ತರಾಗಿದ್ದಾರೆ. ಈ ಸಂದರ್ಭದಲ್ಲಿ ನಮ್ಮ ದೇಶದ ಸಾರ್ವಭೌಮತ್ವವನ್ನ, ನಮ್ಮ ದೇಶದ ಸ್ವಾತಂತ್ರ್ಯೋತ್ಸವನ್ನ ನಾವು ಕಾಪಾಡುವಂತಹ ಜವಾಬ್ದಾರಿ, ಉಳಿಸಿ ಬೆಳೆಸಿಕೊಳ್ಳುವಂತಹ ಜವಾಬ್ದಾರಿ ಇಂದಿನ ನಾಡಿನ ನಮ್ಮ ದೇಶದ ಯುವಕರಲ್ಲಿ ಮತ್ತು ನಮ್ಮ ಎಲ್ಲ ನೌಕರರ ಬಾಂಧವರಲ್ಲಿ ಮತ್ತು ನಾಡಿನ ಜನರಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ, ಸರ್ಕಾರಿ ನೌಕರರ, ಸಹಕಾರಿ ಬ್ಯಾಂಕಿನ ಯಾವತ್ತು ಸಿಬ್ಬಂದಿ ವರ್ಗದವರಿಗೆ, ಯಾವತ್ತು ರಾಜ್ಯದ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ, ಯಾವತ್ತು ರಾಜ್ಯ ಸರ್ಕಾರಿ ನೌಕರರಿಗೆ, ಯಾವತ್ತು ನಾಡಿನ ಸರ್ವ ಜನರಿಗೆ ಈ ಭಾರತ ಸ್ವತಂತ್ರದ 80ನೇ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನ, ನಮನಗಳನ್ನ ಸಲ್ಲಿಸುತ್ತಾ, ಇವತ್ತು ಅರ್ಜುನ್ ಲಮಾಣಿ ಶಿಕ್ಷಕರ ಸಂಘದ ಜಿಲ್ಲಾ ಅಧ್ಯಕ್ಷರು ಮತ್ತು ಸರ್ಕಾರಿ ನೌಕರರ ಸಹಕಾರಿ ಬ್ಯಾಂಕಿನ ಅಧ್ಯಕ್ಷರು, ತಮಗೆಲ್ಲ ಮತ್ತೊಮ್ಮೆ ನಮನಗಳು. ಜೈ ಹಿಂದ್, ಜೈ ಭಾರತ್. ಎಲ್ಲರಿಗೆ ನಮಸ್ಕಾರಗಳು. ಸಮಸ್ತ ನಾಡಿನ ಜನತೆಗೆ ಸ್ವಾತಂತ್ರ್ಯ ಭಾರತೀಯ ಜನತೆ 80ನೇ ವರ್ಷದ
ಸ್ವಾತಂತ್ರ್ಯ ದಿನಾಚರಣೆ ಆರ್ಥಿಕ ಶುಭಾಶಯಗಳು. ನಾವು ತಿಕೋಟ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಸಿದ್ದು ಗೌಡನ್ನವರು. It's my light, it's my shine, it's beautiful. Nature's masterpieces crafted in natural diamond jewelry. Malabar Gold and Diamonds presents Nuva, nature's finest creations.